ಎಲ್ಲರಿಗೂ ನಮಸ್ಕಾರ. ಇವತ್ತಿನ 10 ನಿಮಿಷದ ಕಿಡಿಗೆ ಸ್ವಾಗತ. ನಾವಾಡೋ ಒಂದೇ ಒಂದು ಮಾತು, ಇಡೋ ಒಂದೇ ಒಂದು ನಂಬಿಕೆ ನಮ್ಮ ಲೈಫನ್ನೇ ಚೇಂಜ್ ಮಾಡ್ಬೋದು ಗೊತ್ತಾ? ಆದ್ರೆ ಅದೇ ಮಾತು ಒಂದು ಜೀವವನ್ನೇ ತೆಗೆಯುತ್ತೆ ಅಂದ್ರೆ ನಂಬ್ತೀರಾ? ಬನ್ನಿ, ಒಂದು ಸಣ್ಣ ಮಾತು ಹೇಗೆ ಒಂದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಿಮ್ಮ ಮನಸ್ಸಿನ ಆಳದಲ್ಲಿರೋ ಯೋಚನೆಗಳು, ನಿಮ್ಮ ನೋವು, ನಿಮ್ಮ ಕನಸುಗಳು, ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ತೀರಿ? ನೀವು ಯಾರನ್ನ ನಂಬಿ ಹೇಳ್ತೀರೋ ಆ ವ್ಯಕ್ತಿ ಆ ನಂಬಿಕೆಯನ್ನ ಉಳಿಸ್ಕೊಳ್ತಾರಾ? ಯಾಕಂದ್ರೆ ನಾವೀಗ ಕೇಳಿರೋ ಕಥೆಯಲ್ಲಿ ಕೇವಲ ಒಂದು ಸಣ್ಣ ಮುಗ್ಧ ಆಸೆ ಕೊನೆಗೆ ಒಂದು ಜೀವವನ್ನೇ ಬಲಿ ತಗೊಳುತ್ತೆ. ಇಟ್ಟ ನಂಬಿಕೆ ಹೇಗೆ ಸುಳ್ಳಿನ ವಿಷವಾಗಿ ಬದಲಾಗಿ ಇಡೀ ಕಥೆಯನ್ನೇ ಮುಗಿಸ್ಬಿಡುತ್ತೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಈ ಕಥೆಯ ಅದ್ಭುತ ಪಾಠವನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಮತ್ತು ಈ ತರಹದ ಮೋಟಿವೇಶನ್ಗಾಗಿ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಈಗ ಕಥೆಯೊಳಗೆ ಹೋಗೋಣ. ಸರಿ, ಹಾಗಿದ್ರೆ ಕಥೆಯೊಳಗೆ ಹೋಗೋಣ ಬನ್ನಿ. ನಮ್ಮ ಕಥೆಯ ಮೊದಲನೇ ಭಾಗ, ಒಂದು ಮುಗ್ಧ ಆಸೆ. ಈ ಕಥೆ ಶುರುವಾಗೋದು ಹಚ್ಚ ಹಸಿರಿನಿಂದ ತುಂಬಿರೋ ಒಂದು ಸುಂದರವಾದ, ಶಾಂತವಾದ ತೋಟದ ಮನೆಯಲ್ಲಿ. ಈ ತೋಟದಲ್ಲಿ ಒಂದು ತುಂಬಾನೇ ಪ್ರಾಮಾಣಿಕ, ಶ್ರಮಜೀವಿ ಕುದುರೆ ಇತ್ತು. ಪಾಪ ಬೆಳಗ್ಗೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ಭಾರ ಎಳೆದು ದಣಿವರಿಯದೆ ದುಡಿಯುತ್ತಿತ್ತು. ಪ್ರತಿದಿನ ಸಂಜೆ ಅಷ್ಟೊತ್ತಿಗೆ ಅದರ ಮೈ ಕೈಯೆಲ್ಲ ನೋವು ಬಂದ್ಬಿಡುತ್ತಿತ್ತು, ಸುಸ್ತಾಗಿ ಬೆಂಡಾಗಿ ಹೋಗುತ್ತಿತ್ತು. ಒಂದು ದಿನ ಸಂಜೆ ತುಂಬಾನೇ ಸುಸ್ತಾಗಿದ್ದ ಕುದುರೆ ತನ್ನಷ್ಟಕ್ಕೆ ತಾನೇ ಹೀಗೆ ಅಂದ್ಕೊಳ್ಳುತ್ತೆ, ಅಬ್ಬಾ ಸಾಕಪ್ಪ, ಸಾಕು ಇವತ್ತಿನ ಕೆಲ್ಸ, ನಾಳೆ ಒಂಚೂರ್ ರೆಸ್ಟ್ ತಗೋಬೇಕು, ಒಂದ್ ಸಣ್ಣ ಬ್ರೇಕ್ ಅಷ್ಟೇ ತಾನೇ, ಏನೂ ಆಗಲ್ಲಲ್ವಾ ಅಂತ. ಅದ್ರ ಆಸೆ ತುಂಬಾನೇ ಮುಗ್ಧವಾಗಿತ್ತು. ಅದು ಹೀಗೆ ಅನ್ಕೋತಿರ್ಬೇಕಾದ್ರೆ ಅಲ್ಲಿಗೆ ಕುತೂಹಲದಿಂದ ಒಂದು ಬೆಕ್ಕು ಬಂತು. ಆ ಒಂದು ಕ್ಷಣ, ಅದೇ ಆ ಒಂದು ನಂಬಿಕೆಯ ಕ್ಷಣ ಇಡೀ ಕಥೆಯನ್ನೇ ತಲೆಕೆಳಗು ಮಾಡ್ಬಿಡುತ್ತೆ. ಈಗ ಕತೆ ಎರಡನೇ ಭಾಗ ಶುರು, ಕಿವಿಯಿಂದ ಕಿವಿಗೆ ಮಾತು. ಈಗ ನೋಡಿ, ಆ ಒಂದು ಸಣ್ಣ ಆಸೆ ಕಿವಿಯಿಂದ ಕಿವಿಗೆ ಹೋದಾಗ ಏನಾಗತ್ತೆ ಅಂತ. ಬೆಕ್ಕು ಯಾಕಿಷ್ಟು ಸುಸ್ತಾಗಿದೆಯಾ ಅಂತ ಕುದುರೆಯನ್ನ ಕೇಳುತ್ತೆ. ಆಗ ಕುದುರೆ ತುಂಬಾನೇ ನಂಬಿಕೆಯಿಂದ ತನ್ನ ಮನಸ್ಸಿನಲ್ಲಿದ್ದ ಮಾತನ್ನ ಹೇಳುತ್ತೆ, ನಾಳೆ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನಿಸ್ತಿದೆ. ಆದ್ರೆ ಆ ಬೆಕ್ಕಿನ ಕಿವಿಗೆ ಬಿದ್ದಿದ್ದೇನು ಗೊತ್ತಾ? ಈ ಕುದುರೆಗೆ ಈ ತೋಟನೇ ಬಿಟ್ಟು ಹೋಗ್ಬೇಕಂತೆ ಅಂತ. ನೋಡಿ, ಇಲ್ಲೇ ಶುರುವಾಗಿದ್ದು ಅಸಲಿ ಆಟ. ಆ ಒಂದು ನಂಬಿಕೆಯನ್ನ ಆ ಬೆಕ್ಕು ಅಲ್ಲೇ ಮುರಿದುಹಾಕ್ತು. ಆ ಮಾತನ್ನ ತನ್ನಲ್ಲೇ ಇಟ್ಕೊಳ್ಳೋ ಬದಲು ಸೀದಾ ಹಸುವಿನತ್ರ ಓಡೋಯ್ತು. ಅನಾಹುತದ ಮೊದಲ ಬೀಜ ಬಿದ್ದಿದ್ದು ಇಲ್ಲೇ. ನಮ್ಮ ಕಥೆಯ ಮೂರನೇ ಭಾಗ, ಸುಳ್ಳು ಬೆಳೆದ ಬಗೆ. ಒಂದು ಸಣ್ಣ ಪಿಸುಮಾತು ಈಗ ದೊಡ್ಡ ಬೆಂಕಿಯಾಗಿ ಹಬ್ಬೋಕ್ಕೆ ಶುರುವಾಗುತ್ತೆ. ಗಮನವಿಟ್ಟು ಕೇಳಿ. ಬೆಕ್ಕು ಹಸುವಿನತ್ರ ಹೋಗಿ, ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಯಜಮಾನ ರೊಂಬ ಸ್ಟ್ರಿಕ್ಟ್ ಅಂತೆ, ಅದಕ್ಕೆ ಕುದುರೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂದ್ಕೊಂಡಿದೆಯಂತೆ ಅಂತ ಮಸಾಲೆ ಸೇರಿಸಿ ಹೇಳುತ್ತೆ. ಅದನ್ನ ಕೇಳಿದ ಹಸುಗೆ ಆತಂಕ ಆಗಿ ಆಡಿನತ್ರ ಓಡಿ ಹೋಗಿ ಹೇಳುತ್ತೆ, ಅಯ್ಯಯ್ಯೋ, ಕೇಳಿದ್ಯಾ, ಯಜಮಾನ ಕುದುರೆಗೆ ಸರಿಯಾಗಿ ಊಟನೂ ಹಾಕಲ್ವಂತೆ, ಅದಕ್ಕೆ ಪಾಪ ಅದು ಇಲ್ಲಿಂದ ಹೋಗ್ತಿದ್ಯಂತೆ. ನೋಡಿ, ಸುಳ್ಳುಗೆ ಮತ್ತಷ್ಟು ಬಣ್ಣ ಬಳಿಯಲಾಯಿತು. ಆಡು ಇದನ್ನ ಇನ್ನಷ್ಟು ದೊಡ್ಡದು ಮಾಡಿ ಮೊಲದತ್ರ ಹೋಗಿ ಹೇಳುತ್ತೆ, ಇದು ಬರೀ ಹೋಗೋದಲ್ಲ, ತಪ್ಪಿಸ್ಕೊಂಡು ಹೋಗೋ ಪ್ಲಾನ್ ಮಾಡ್ತಿದ್ಯಾಂತೆ. ನಮ್ಮ ಯಜಮಾನ ಎಷ್ಟು ಕ್ರೂರಿ ಅಲ್ವಾ? ಈಗ ಒಂದು ಸಣ್ಣ ಆಸೆ ಒಂದು ದೊಡ್ಡ ಬಂಡಾಯದ ಕಥೆಯಾಗಿತ್ತು. ಕೊನೆಗೆ ಮೊಲ ಯಜಮಾನನ ಸೇವಕನ ಹತ್ರ ಉಸಿರು ಬಿಡದೆ ಓಡಿ ಹೋಗಿ, ಸ್ವಾಮಿ ಸ್ವಾಮಿ ಕೇಳಿ, ಕುದುರೆ ಬೇರೆ ಫಾರ್ಮ್ಗೆ ಹೋಗೋಕೆ ರೆಡಿ ಆಗ್ಬಿಟ್ಟಿದೆ, ಅಲ್ಲಿನ ಯಜಮಾನ ಹೊಡಿಯಲ್ಲಂತೆ, ತುಂಬಾ ಪ್ರೀತಿಯಿಂದ ನೋಡ್ಕೊಡ್ತಾರಂತೆ ಅಂತ ಕಂಪ್ಲೀಟ್ ಸುಳ್ಳುನೇ ಹೇಳ್ಬಿಡುತ್ತೆ. ಈಗ ಕಥೆಯ ದುರಂತ ಅಂತ್ಯ, ನಂಬಿಕೆಯ ದುರಂತ ಅಂತ್ಯ. ಒಂದು ಸುಳ್ಳು ತಪ್ಪು ಕಿವಿಗೆ ಬಿದ್ದಾಗ ಆಗೋ ಅನಾಹುತವನ್ನ ನೀವೇ ನೋಡಿ. ಮೊಲೆ ಹೇಳಿದ್ದನ್ನ ಕೇಳಿ ಸೇವಕನಿಗೆ ಗಾಬರಿಯಾಗಿ ಸೀದಾ ಯಜಮಾನನ ಹತ್ರ ಓಡೋಡಿದ. ಸುಳ್ಳು ಈಗ ತನ್ನ ಕೊನೆಯ ಮಾರಣಾಂತಿಕ ರೂಪವನ್ನ ಪಡೆದುಕೊಂಡಿತ್ತು. ಸೇವಕ ಯಜಮಾನನಿಗೆ ಹೇಳ್ತಾನೆ, ಯಜಮಾನ್ರೇ ಹುಷಾರ್, ನಿಮ್ಮ ಕುದುರೆ ನಿಮ್ಗೆ ಮೋಸ ಮಾಡೋಕೆ ಪ್ಲಾನ್ ಮಾಡಿದೆ, ನಾಳೆ ಅದು ಎಲ್ಲಾ ಪ್ರಾಣಿಗಳನ್ನ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡುತ್ತೆ. ನೋಡಿ, ಒಂದು ಸಣ್ಣ ಆಸೆ ಈಗ ದೊಡ್ಡ ದ್ರೋಹದ ಕಥೆಯಾಗಿ ಬದಲಾಗಿತ್ತು. ಇದನ್ನ ಕೇಳಿದ್ದೇ ತಡ ಯಜಮಾನನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಇದು ನಿಜನಾ ಸುಳ್ಳ ಅಂತ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ತಕ್ಷಣ ಒಂದು ಕ್ರೂರ ನಿರ್ಧಾರ ತಗೊಂಡ್ಬಿಟ್ಟ. ಮಾರನೇ ದಿನ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಆ ಮುಗ್ಧ ಕುದುರೆ ಶಾಶ್ವತವಾಗಿ ಮಾಯವಾಗಿತ್ತು. ಅದರ ಒಂದೇ ಒಂದು ಮಾತನ್ನು ಕೇಳದೆ ಯಜಮಾನ ಆ ರಾತ್ರಿಯೇ ಅದರ ಕಥೆಯನ್ನ ಮುಗಿಸ್ಬಿಟ್ಟಿದ್ದ. ತುಂಬಾ ನೋವಾಗತ್ತಲ್ವಾ ಈ ಕಥೆ ಕೇಳಿದ್ರೆ? ಆದ್ರೆ ಈ ನೋವಿನಲ್ಲಿ ನಮಗೆಲ್ಲ ಒಂದು ದೊಡ್ಡ ಪಾಠ ಇದೆ. ಬನ್ನಿ, ಗೆಲುವಿಗಾಗಿ ಇಂದಿನ ಪಾಠ ಭಾಗದಲ್ಲಿ ಅದನ್ನ ನಮ್ಮ ಶಕ್ತಿಯಾಗಿ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ.
ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠಗಳು ನಮ್ಮ ಗೆಲುವಿಗೆ ತುಂಬಾನೇ ಮುಖ್ಯ. ಮೊದಲನೇ ಪಾಠ, ಎಲ್ಲರುಂಡು ಅಷ್ಟು ಸುಲಭವಾಗಿ ನಂಬಿಬಿಡಬೇಡಿ. ಎರಡನೇದು, ನಿಮ್ಮ ವೀಕ್ನೆಸ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಎಲ್ಲರ ಮುಂದೇನೂ ಅದನ್ನ ಹೇಳ್ಕೊಂಡು ಓಡಾಡಬೇಡಿ. ಮೂರನೇದು, ನಿಮ್ಮ ಸೀಕ್ರೆಟ್ಸ್, ನಿಮ್ಮ ಕನಸುಗಳು ಅದೆಲ್ಲ ಒಂದು ನಿಧಿ ಇದ್ದ ಹಾಗೆ, ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಮತ್ತೆ ಕೊನೆಯದಾಗಿ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿ, ಮೌನ ಅನ್ನೋದು ಕೆಲವೊಮ್ಮೆ ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಯಾವಾಗ ಮಾತಾಡಬೇಕು ಅನ್ನೋದಕ್ಕಿಂತ ಯಾವಾಗ ಸುಮ್ಮನಿರಬೇಕು ಅನ್ನೋದು ಗೊತ್ತಿರಬೇಕು. ಈ ಕಥೆ ಕೇಳಿದಾಗ ನಿಮ್ಗೂ ನಿಮ್ಮ ಲೈಫ್ನಲ್ಲಿ ನಡೆದ ಯಾವುದಾದ್ರೂ ಘಟನೆ ನೆನಪಾಯ್ತಾ? ನಿಮ್ಮ ಒಂದು ಮಾತು ಇನ್ನೊಬ್ಬರ ಕಿವಿಗೆ ಬೀಳುವಷ್ಟರಲ್ಲಿ ಬೇರೇನೇ ಆಗಿ ಹೋಗಿದ್ದ ಅನುಭವ ಆಗಿದ್ಯಾ? ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವಗಳು ಬೇರೆಯವರಿಗೂ ಒಂದು ಪಾಠ ಆಗ್ಬಹುದು. ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರತಿದಿನದ ಗೆಲುವಿನ ದಾರಿಯಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಈ ಥರದ ಸ್ಫೂರ್ತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ 10 ನಿಮಿಷದ ಕಿಡಿಯಲ್ಲಿ ಮತ್ತೊಂದು ಪವರ್ಫುಲ್ ಕಥೆಯ ಜೊತೆ ಮತ್ತೆ ಸಿಗೋಣ.